ಕುಳ್ಳಿ ನಮ್ಮಮ್ಮ ನೀವೇನು ಉಚ್ಚಿಟ್ಟಿದ್ಯಾ ಅಪ್ಪ ಆಗೋದ 3 ಸೀರೆ ಸೆಲೆಕ್ಟ್ ಮಾಡಿದ್ದಾರೆ ಗೈಸ್. ನನ್ನ ಸ್ಯಾರಿಗೆ ಇವಾಗ ಮ್ಯಾಚ್ ಆಗೋಗ್ಲಿ ಅಂತ ಇವ್ರಿಗೆ ತಗೊಂಡೆ ಇಯರಿಂಗ್ಸ್. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ನನ್ನ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಮಾಡಿ. ಟುಡೇ ವ್ಲಾಗ್ ಏನಾಗಿದೆ ಅಂದರೆ, ಟುಡೇ ನಾವು ಈಗ ರೆಡಿ ಆಗ್ಬಿಟ್ಟು ಮಾರ್ಕೆಟ್ಗೆ ಹೋಗಬೇಕು. ಸೊ ಮಾರ್ಕೆಟ್ಗೆ ಏನಕ್ಕೆ ಹೋಗ್ತಾ ಇದ್ದೀನಿ ಅಂತ ಸ್ಯಾರೀಸ್ ಪರ್ಚೇಸಿಂಗ್ ಇತ್ತು. ಅದೇನಕ್ಕೆ ಎತ್ತ ಅಂತೆಲ್ಲ ನಾನು ನಿಮಗೆ ಹೇಳ್ತೀನಿ, ವಿಡಿಯೋ ಫುಲ್ಲಾಗಿ ನೋಡಿ. ಸೊ ಈಗ ನನ್ನ ಔಟ್ಫಿಟ್ ಜೀನ್ಸ್ ಮತ್ತು ಒಂದು ಟಾಪ್ ಹಾಕಿದ್ದೀನಿ. ಏಯ್ ಸುಮ್ಮನೆ ಈಗ ಒಂದು ಜಸ್ಟ್ 10 ಮಿನಿಟ್ಸೇ ಕ್ವಿಕ್ಕಾಗಿ ರೆಡಿ ಆಗಿಬಿಟ್ಟು ಬರ್ತೀನಿ. ಸೊ ರೆಡಿ ಆಗಾಯಿತು. ಸೊ ಇವಾಗ ಹೊರಡಬೇಕು. ಬನ್ನಿ ತೋರಿಸ್ತೀನಿ. ಮಾಸ್ಕ್ ನನಗೆ ಮಾಸ್ಕ್ ಕೊಡಿ ಹೆಚ್ಚು. ಏನಮ್ಮ ಗೊತ್ತಾ ನೋಡಿ, ನಾನು, ಸಂಜು, ಕಾರ್ತಿ, ಅಪ್ಪು, ನಮ್ಮಮ್ಮ ಎಲ್ಲರೂ ಹೋಗ್ತಾ ಇದೀವಿ. ಮಂಗ 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 ಬಾ ಇಲ್ಲೇ ಇಲ್ಲ ಅಪ್ಪು. ನಮ್ಮಮ್ಮ ನೋಡ್ರಿ ಗಾಡಿ ಕುಳ್ಳಿ ನಮ್ಮಮ್ಮ. ನೀವೇನು ಉಚ್ಚಿಟ್ಟಿದ್ಯಾ ನಮ್ಮಮ್ಮ ನನಗಿನ ಕುಳ್ಳಿ. ಅಕ್ಷರ ಕೊಡೋದು ಮಗುನ ಇಲ್ಲ, ಅವನು ಕುಂಡ್ರಿಸ್ಕೊತಾನೆ ಅಷ್ಟು ಅಪ್ಪರ್ಗೂ ಅಷ್ಟೇ. ಇವನು ಮಂಗ, ಇದು ಚಕ್ಕೆ ಲವಂಗ. ಏನಮ್ಮ ಫುಲ್ ಮಿನ್ಸ್ತಾ ಇದೆಯಾ? ಈಗ ನಾವು ಚಿಕ್ಕಪೇಟೆ ಹೋಗ್ತಾ ಇದ್ದೀವಿ ಸ್ಯಾರಿ ತರಕ್ಕೆ. ಸ್ಯಾರಿ ತೋರಿಸ್ತೀನಿ ಯಾವ ಸ್ಯಾರಿ ತಗೋತೀವಿ ಅಂತ. ನಮ್ಮಮ್ಮನೇ ಸೆಲೆಕ್ಟ್ ಮಾಡೋ ಸ್ಯಾರಿನ. ರೇಟ್ ಎಲ್ಲ ನಮ್ಮಮ್ಮನೇ ಮಾತಾಡೋದು. ಯಾಕಂದ್ರೆ ನಂಗೆ ರೇಟ್ ಮಾತಾಡೋಕೆ ಬರಲ್ಲ, ನಮ್ಮಮ್ಮ ಚೆನ್ನಾಗಿ ಮಾತಾಡ್ತಾರೆ. ಅದಕ್ಕೆ ಬನ್ನಿ ಹೋಗೋಣ. ಅಪ್ಪ ಆಗೋದ ಎಷ್ಟು 5:30 ನೋಡ್ರಿ ಅಲ್ಲಿ ಮತ್ತ ಅವ್ರೆ. ಈಗ ಮಾರ್ಕೆಟಿಗೆ ಬಂದಿದ್ದೀವಿ. ಫುಲ್ಲು ಬಿಸಿಲು, ಕನ್ನಡ ಕಾಯ್ತಾ ಇಲ್ಲ. ಇಲ್ಲಿ ಇವಾಗ ಚಿಕ್ಕಪೇಟೆಗೆ ನಡ್ಕೊಂಡು ಹೋಗ್ಬೇಕು. ಚಿಕ್ಕಪೇಟೆಗೆ ನಡ್ಕೊಂಡು ಹೋಗ್ಬೇಕು. ನಾನು ಇದು ತಗೋತೀನಿ. ಅದೇ ತಗೋ, ಇದು ಕರೆಕ್ಟಾಗಿರುತ್ತೆ. ದೊಡ್ಡ ಸೈಜ್ ಬೆಳೀತಾ ಬೆಳೀತಾ ಇದು ತಗೊಳ್ಳೋ ಅಪ್ಪುಗೆ. ನನಗೆ ಆಗುತ್ತೆ ಇದು. ಲೈಟ್ಗೆ ಹಾಕೊಂಡು ಇದು ನಾನು ತಗೋತೀನಿ. ನಾವು ಚಿಕ್ಕಪೇಟೆಗೆ ಸ್ಯಾರಿ ತಗೊಳಕ್ಕೆ ಬಂದಿದ್ವಿ. ಸೊ ನಾವು ರೆಗ್ಯುಲರಾಗಿ ಆಲ್ಮೋಸ್ಟ್ ಇಲ್ಲೇ ಸೀರೆಗಳನ್ನ ತಗೊಳ್ಳೋದು. ತುಂಬ ಚೆನ್ನಾಗಿರುತ್ತೆ, ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ನನ್ನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇ ಫಂಕ್ಷನ್ ಏನೇ ಇರಕ್ಕೂ ಪ್ರತಿಯೊಂದಕ್ಕೂ ಸ್ಯಾರಿ ಇಲ್ಲೇ ತಗೊಳಕ್ಕೆ ಬರೋದು. ಅಲ್ಲೇ ಬಂದು ನಾವು ಆ್ಯಕ್ಚುಲಿ ನಮ್ಮ 3 ಜನ, ನಮ್ಮ ಹಸ್ಬೆಂಡ್ ಅವ್ರ ಅಕ್ಕನಿಗೆ 3 ಜನ ಅಕ್ಕಂದಿದ್ರು. ನಮ್ಮ ಹಸ್ಬೆಂಡ್ಗೆ 3 ಜನಕ್ಕೂ ಒಂದೇ ಡಿಸೈನಲ್ಲೇ ತೊಗೊಂಡ್ವಿ. ಬಟ್ ಕಲರ್ ಮಾತ್ರ ಚೇಂಜ್ ತೊಗೊಂಡ್ವಿ. ಇದು ನೋಡಿದ ತಕ್ಷಣ ಇಷ್ಟ ಆಗೋಯ್ತು ಸ್ಯಾರಿ. ಅದಕ್ಕೆ ಇದೇ ಸ್ಯಾರಿ ಡಿಸೈನ್ ತುಂಬ ಚೆನ್ನಾಗಿತ್ತು. ಅದಕ್ಕೆ ಒಂದೇ ಡಿಸೈನ್ ಇರಲಿ ಅಂದ್ಬಿಟ್ಟು ಒಂದೇ ಡಿಸೈನಲ್ಲೇ 3 ಜನಕ್ಕೆ ತಗೊಂಡ್ವಿ. ಆ್ಯಂಡ್ ಅಲ್ಲೇ ಹಂಗೆ ನಮ್ಮ ಅಮ್ಮನಿಗೂ ನನಗೆ ಈ ಪರ್ಪಲ್ ಕಲರ್ ಇವಾಗ ಓಪನ್ ಮಾಡ್ತಿದ್ದಾರಲ್ಲ ಈ ಸೀರೆ ಅಂತೂ ಸಿಕ್ಕಾಪಟ್ಟೆ ಕಲರ್ ತುಂಬ ಇಷ್ಟ ಆಗೋಯ್ತು. ಸೊ ನೋಡಿದ ತಕ್ಷಣ ತುಂಬ ಇಷ್ಟ ಆಗೋಯ್ತು. ಒಂಥರ ಸಿಂಪಲಾಗಿ ಅಫಿಷಿಯಲ್ ಆಗಿತ್ತು ಕಲರ್ ನೋಡೋಕ್ಕೂ. ಸರಿ ಅಂದ್ಬಿಟ್ಟು ಇದರಲ್ಲೇ ಇದು ಕಲರ್ನು ಚೂಸ್ ಮಾಡ್ಕೊಂಡು ಇದು ಎತ್ಕೊಂಡ್ವಿ. ಇದು 3 ಜನಕ್ಕೂ ಒಂದೊಂದು ಯಾವುದಾದ್ರೂ ಚೆನ್ನಾಗಿತ್ತು ಕಲರ್ ತೊಗೊಂಡು ಹಾಕ್ಕೊಡೋಣ, ಆಮೇಲೆ ಬೇಕಾದ್ರೆ ಇದು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ತೊಗೊಂಡ್ವಿ. ಆಮೇಲೆ ನಾನು ಅಚ್ಚು ತೋರಿಸ್ತಾ ಇದ್ದೆ, ಈ ಸೀರೆ ಚೆನ್ನಾಗೈತಲ್ವಾ ಅಂದ್ಬಿಟ್ಟು. ಅವಳು ಚೆನ್ನಾಗಿದೆ ಅಂತ ಇದ್ನು. ಸೊ ಇದು 3 ಸೆಲೆಕ್ಷನು ಓಕೆ ಆಯಿತು. ಅದಕ್ಕೆ 3 ಸೆಲೆಕ್ಷನು ಪಕ್ಕ ಸೀರೆ ಇಟ್ಟು ನೋಡಿದ್ವಿ. ಆ್ಯಂಡ್ ಇವಾಗ ನೋಡ್ತಾ ಇರೋ ಸೀರೆ ನಮ್ಮ ಅಮ್ಮಂಗೆ ಇಷ್ಟ ಆಯ್ತಂತೆ. ಬಟ್ ಪ್ರೈಸ್ ಮಾತ್ರ ಜಾಸ್ತಿ ಹೇಳಿದ್ರು ಈ ಸೀರೆಗೆ. ನಾನು ಕಮ್ಮಿ ಕೇಳಿದ್ವಿ, ಇನ್ನೇನು ಕಮ್ಮಿ ಇಲ್ಲ ಅಂತ ಅಂದರೆ ಅದಕ್ಕೆ ಸುಮ್ಮನೆ ಆದ್ವಿ. ಆಯಿತು, ನಮ್ಮಮ್ಮ ಇಷ್ಟ ಆಯಿತು, ಕಾಸಿಲ್ಲ ಅಂತ ತಗೊಳಮ್ಮ ಅಂದ್ಬಿಟ್ಟು ಅದೊಂದು ಅಮ್ಮಂಗೆ ಒಂದು ಸ್ಯಾರಿ ತಗೊಟ್ವಿ. ಟೋಟಲು ಈ ಮೂರು ಸೀರೆ ಜೊತೆಗೆ ಇದೊಂದು ಸೀರೆನ ತಗೊಂಡು ಇನ್ನೇನು ಮುಗೀತು, ಬೇಗನೆ ಮುಗೀತು. ಇವತ್ತು ಹೋಗಿದ ತಕ್ಷಣವೇ ಶಾಪಿಂಗ್ ಮುಗೀತು. ಆಮೇಲೆ ಅಮ್ಮ ಕೇಳ್ತೀವಿ ಯಾರ್ಯಾರಿಗೆ ಯಾವ್ಯಾವ ಕಲರ್ ಕೊಡ್ತೀಯ ಅಂತ. ಅದನ್ನು ಅಲ್ಲೇ ಮಾತಾಡಿಕೊಂಡು ನೋಡ್ತಾ ಇದ್ವಿ ಹಾಕ್ಕೊಡೋಣ ಅಂತ. ಸೊ ಸೀರೆ ಸಗು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾವು ಅಮ್ಮ ತೊಗೊಂಡಿದ್ದು ಫ್ಯಾನ್ಸಿ ಸ್ಯಾರಿ ತೊಗೊಂಡ್ರು. ಇದು 3 ಸೀರೆ ತೊಗೊಂಡ್ವಿ. ಆಮೇಲೆ ಬಿಲ್ಲೆಲ್ಲ ಮಾಡಿಸ್ಕೊಂಡು
ಹೊರಡೋಣ ಅಂದ್ಬಿಟ್ಟು ಹೊರಡ್ತಾ ಇದ್ವಿ. ಅಚ್ಚು ರೇಗಿಸ್ತಾ ಇದ್ಲು, ನಮ್ಮ ಅಮ್ಮಂಗೆ ಸೀರೆ ತಗೋತೀಯಾ, ಉಳ್ಕೊಳ್ಳೋಲ್ಲ ಏನಿಲ್ಲ ಹಿಂಗೆ ಹಿಂಗೆ ಅಂತ ರೇಗಿಸ್ತಾ ಇದ್ಲು. ನಾನು ಬಿಡೆ ತಗೊಳ್ಳಿ ಅಂದ್ಬಿಟ್ಟು ಕುತ್ಕೊಂಡು 3 ಸೀರೆ ತೊಗೊಂಡು ಇದೊಂದು ಸೀರೆ ಟೋಟಲ್ 4 ಸೀರೆನ ಪ್ಯಾಕ್ ಮಾಡಿಸೋಣ ಅಂದ್ಬಿಟ್ಟು ಪ್ಯಾಕ್ ಮಾಡಿಸಿದ್ವಿ. ಸೊ ನೀವು ಯಾರಾದರೂ ಸೀರೆ ತೊಗೊಳಂಗಿದ್ರೆ ನೋಡಿ, ಶಾಪಲ್ಲಿ ತುಂಬ ಚೆನ್ನಾಗಿರುತ್ತೆ ಸೀರೆ, ಚಿಕ್ಕಪೇಟೆ ಅಂತೇಳಿ ತಗೊಳ್ಳಿ. ಡೈರೆಕ್ಟಾಗಿ ಹೋಗಿ ತಗೊಳ್ಳೋದಕ್ಕೆ ಬೆಸ್ಟ್ ಅನ್ಕೋತೀನಿ ನಾನು ಮೇ ಬಿ. ಆ್ಯಂಡ್ ಈ ಸೀರೆ ನಮ್ಮ ಅಮ್ಮ ನೋಡಿ, ಸೀರೆ ಕಲರ್ ಅಂತೂ ಸೂಪರಾಗಿತ್ತು. ನನಗಿಷ್ಟ ಆಗೋಯ್ತು, ನಮ್ಮ ಅಮ್ಮ ಇಷ್ಟಪಟ್ಟಲ್ಲ ಅಂತ ಸುಮ್ಮನೆ ಆಗ್ತಿದ್ದೆ ನಾನು. ಶಾಪಿಂಗ್ ಮಾಡೋಕ್ಕೆ ಬಂದು 10 ರೂಪಾಯಿ ಎಲ್ಲ ಕೊಡಿ. ಹೊರಡ್ತಾ ಇದ್ದೀನಿ. ಯಾವುದು ಆರೆಂಜ್, ಇದು ಮೂಸಂಬಿ. ಹಾಂ ತಗೋ, ಒಂದು ಕೊಡಿ. ಒಂದು ಹಾಕಿ. ಶಾಪಿಂಗ್ ಎಲ್ಲ ಮುಗೀತು. ಸ್ವಲ್ಪ ನಾನು ಸೀರೆ, ಅರಿಶಿನ, ಕುಂಕುಮ, ಹಿಂಗಗಳೆಲ್ಲ ತಂದಿದ್ದೀವಿ. ಇದೊಂದು ಚೆನ್ನಾಗಿತ್ತು ಅಂತ ಇದನ್ನು ತೊಗೊಂಡೆ. ಅದು ಅವನಿಗೆ ಈ ಥರ ಸ್ಪೈಡ್ರ್ ಮ್ಯಾನ್ ಅಂದರೆ ತುಂಬ ಇಷ್ಟ ಅಂದ್ಬಿಟ್ಟು ಸಂಜೆ ಇದನ್ನು ತೊಗೊಂಡ. ಮತ್ತು ನಾನು ಸ್ವಲ್ಪ ಕ್ಲಿಪ್ಸ್ ಅದು ತೊಗೊಂಡಿದ್ದೀನಿ, ಅದನ್ನು ತೋರ್ಸೋಣ ಅಂದ್ಬಿಟ್ಟು ಮಾಡಿದೆ. ಸೊ ಇದರಲ್ಲಿ ಫಸ್ಟ್ ನಾನು ಜುಮ್ಕ ತೊಗೊಂಡೆ. ಇದೊಂದು ಜುಮ್ಕ ಆ್ಯಂಡ್ ಇದೊಂದು ಇಯರಿಂಗ್ಸ್. ನನ್ನ ಸ್ಯಾರಿಗೆ ಇವಾಗ ಮ್ಯಾಚ್ ಆಗೋಗ್ಲಿ ಅಂತ ಇವೆರಡು ತೊಗೊಂಡೆ ಇಯರಿಂಗ್ಸು. ಆ್ಯಂಡ್ ಇದೊಂದು ಪುಟ್ಪುಟಾಣಿ ಕ್ಲಿಪ್ಸ್. ಈ ಪುಟ್ಪುಟಾಣಿ ಕ್ಲಿಪ್ಸು ಇಲ್ಲಿ ಸೈಡಲ್ಲಿ ಜಡೆ ಹಾಕೋಕೆ ಚೆನ್ನಾಗಿ ತೊಗೊಂಡೆ. ಆ್ಯಂಡ್ ನನ್ನ ಕೈಗೆ ಚೆನ್ನಾಗಿ ಕಾಣುತ್ತೆ, ನನ್ನ ಕರೆಕ್ಟಾಗಿ ನನ್ನ ಸೈಜ್ ಸಿಕ್ತು. ಸೊ ಈ ಥರ ಬ್ರೇಸ್ಲೆಟು ಆನ್ಲೈನಲ್ಲಿ ತೊಗೊಂಡಿದ್ದೆ, ಬಟ್ ಅದು ನನ್ನ ಸೈಜ್ ಕರೆಕ್ಟಾಗಿ ಆಗಿಲ್ಲ, ಅದಕ್ಕೆ ನಾನು ಇಷ್ಟು ತಗೊಂಡೆ. ಆ್ಯಂಡ್ ನೆಕ್ಸ್ಟ್ ಬಂದು ಕ್ಲಿಪ್ಸ್ ಬಂದು ನಾನು ಇದೊಂದು ಪಿಂಕ್ ಕಲರ್ ಒಂದು ಕ್ಲಿಪ್ ತಗೊಂಡೆ. ಆ್ಯಂಡ್ ಈ ಕಲರ್ ಒಂದು ಕ್ಲಿಪ್ಪು, ಮತ್ತು ಈ ಕಲರ್ ಒಂದು ಪರ್ಪಲ್, ಮತ್ತು ಈ ಥರ ಆಲ್ರೆಡಿ ನಾನು ಹಾಕಿದ್ದೀನಿ ನೋಡಿ. ಸೊ ಈ ಥರದಲ್ಲ ಈ ಕಲರ್ ಒಂದು ಕ್ಲಿಪ್ ತಗೊಂಡೆ. ಆ್ಯಂಡ್ ನೆಕ್ಸ್ಟ್ ಬಂದು ಇವೆರಡು ಕ್ಲಿಪ್, ಇದೊಂದು ಪುಟ್ಟ ಒಂದು ಕ್ಲಿಪ್ ಹೋಯ್ತು. ಆ್ಯಂಡ್ ಮತ್ತು ಇದೊಂದಿತ್ತು ಇನ್ನೊಂದು ಕೈ ಹಿಂಗೆ ಹಾಕೊಳ್ಳೋಕ್ಕೆ, ಹಾಕೋತೀನಿ ಆಲ್ರೆಡಿ. ಸೊ ಇದೊಂದು ತಗೊಂಡಿದೆ. ಆ್ಯಂಡ್ ಇದು ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಅಚ್ಚು ಹೇಳಿದ್ಲು, ಅಚ್ಚು ಸಂಜೆ ಹಿಂಗೆ ಚೆನ್ನಾಗಿ ಕಾಣುತ್ತೆ ಅಂತ. ಸೊ ಈ ಥರ ಹಿಂಗೆ ಜಡೆ ಹಾಕಿದಾಗ ಇಲ್ಲಿ ಈ ಥರ ವೇರ್ ಮಾಡಿದ್ರೆ ಹಿಂಗೆ ಕಾಣುತ್ತೆ, ಈ ಥರ ವೇರ್ ಮಾಡಿದ್ರೆ ಇವೆರಡು ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ವೈಟ್ ಒಂದು ತೊಗೊಂಡ್ಲು. ನಾನು ಆನ್ಲೈನ್ ತೊಗೊಂಡು ಸೆಟ್ ಆಗುತ್ತೆ ಅಂತ, ಬ್ಲ್ಯಾಕ್ ಒಂದು ತೊಗೊಲ್ಲ, ಡಸ್ಕು ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಇವೆರಡು ತಗೊಂಡೆ. ಸೊ ಇಷ್ಟು ತಗೊಂಡು ಬಂದ್ವಿ. ಸೊ ಇವಾಗ ಹೋಗಿ ಕೊಟ್ಬಿಟ್ಟು ಬಾಗಿನ ಬರಬೇಕು. ಸೊ ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್, ಶೇರ್, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಕೀಪ್ ಸಪೋರ್ಟಿಂಗ್. ಬಾಯ್ ಬಾಯ್.